ಸಮಗ್ರ ಶಿಕ್ಷಣ ಕರ್ನಾಟಕದ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ನಮಸ್ಕಾರಗಳು. ಇಂದು ನಮ್ಮ ಶಾಲೆಗೆ ಆಗಮಿಸಿದಂಥ ಮೇ 31ರಂದು ನಿವೃತ್ತಿಯಾಗಿ ಇಂದು ಪುನಃ ತಮ್ಮ ಸ್ಥಾನವನ್ನು ಅಲಂಕರಿಸಿದಂಥ ಶ್ರೀಮತಿ ಸಂಜೀವಿನಿ ನಾಯಕ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಂತರ ಈಗ ಈ ಇಂದಿನ ಸಭೆಯ ಅಜೆಂಡಾವನ್ನು ತಮ್ಮ ಮುಂದೆ ಸಾದರಪಡಿಸುತ್ತೇನೆ. ಪ್ರಾರ್ಥನೆ ಶಾಲಾ ಮಕ್ಕಳಿಂದ. ಸಹ ಶಿಕ್ಷಕರು, ಪ್ರಾಸ್ತಾವಿಕ ಮಾತು 2023-24 ಹಾಗೂ 24-25ರ ಖರ್ಚು ವೆಚ್ಚವನ್ನು ಓದಿ ಹೇಳುವುದು. ಮುಖ್ಯ ಶಿಕ್ಷಕರು ದಾನಿಗಳ ವಿವರಗಳನ್ನು ಓದಿ ಹೇಳುವುದು ಸಂಪನ್ಮೂಲ ವ್ಯಕ್ತಿಗಳು. ಸಭೆಯಲ್ಲಿ STMC ಪಾಲಕ ಪೋಷಕರಿಂದ ವ್ಯಕ್ತವಾಗುವ ವಿಷಯಗಳು ಪಾಲಕ ಪೋಷಕರು. ಅಧ್ಯಕ್ಷರ ಅನುಮತಿ ಮೇರೆಗೆ ವಿಷಯಗಳು ಶಾಲಾ ಶೈಕ್ಷಣಿಕ ವಿಚಾರ, CRP ಶಿಕ್ಷಣ ಇಲಾಖೆ. ಸಭೆಯ ನೋಡಲ್ ಅಧ್ಯಕ್ಷರ ಮಾತು. ಸಭೆಯ ನೋಡಲ್ ಅಧ್ಯಕ್ಷರು ವಂದನಾರ್ಪಣೆ ಸಹ ಶಿಕ್ಷಕ. ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ STMC ಅಧ್ಯಕ್ಷರು, STMC ಉಪಾಧ್ಯಕ್ಷರು, ತಾಲೂಕಾ ಕಾರ್ಯಕ್ರಮದ ವ್ಯವಸ್ಥಾಪಕರು, ತಾಲೂಕಾ ಪಂಚಾಯತ್, STMC ಸದಸ್ಯರು, ಪಾಲಕ ಪೋಷಕರು, ನಗರಸಭೆಯ ವಿಕಲಚೇತನ ಕಾರ್ಯಕರ್ತರು ಹಾಗೂ ಅಡುಗೆ ಸಿಬ್ಬಂದಿಗಳಿಗೂ ಸ್ವಾಗತವನ್ನು ಕೊಡ್ತಾ ಸ್ವಾಗತವನ್ನು ನಡೆಸಿದ್ದಾರೆ. ಸೌಕರ್ಯಗಳು ಮತ್ತು ನಮ್ಮ ಮಕ್ಕಳ ಕಲಿಕೆಗೆ ಪೂರಕವಾಗಿ ವಿವಿಧ ಇಲಾಖೆಗಳ ಒಂದು ಸಹಾಯ ಸಹಕಾರ ಯಾವ ರೀತಿ ಇದೆ ಅಂತನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವಿಲ್ಲಿ ಸೇರಿದ್ದೇವೆ. ಅದಕ್ಕಾಗಿ ಇವತ್ತು ಶಿಕ್ಷಣ ಇಲಾಖೆ ಹೊಸದಾಗಿ ಯೋಜನೆ ಜಾರಿಗೊಂಡಿರುವುದು ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಹೇಳಿ. ಸೊ ಈ ಸಮಗ್ರ ಶಿಕ್ಷಣ ಕರ್ನಾಟಕದ ಮುಖ್ಯ ಉದ್ದೇಶ ಏನಂತಂದರೆ ಯಾವುದೇ ಒಂದು ಶಾಲೆಯಿಂದ ಹೊರಗುಳಿಬಾರದು. ಎರಡನೇದಾಗಿ ಪ್ರತಿಯೊಬ್ಬ ಮಗುವಿಗೂ ಕೂಡ ಉಚಿತವಾದಂಥ ಗುಣಮಟ್ಟದ ಮತ್ತು ಸಮಾನ ಶಿಕ್ಷಣ ದೊರೆಯಬೇಕು ಅಂತ ಹೇಳುವಂಥದ್ದು. ಮೂರನೇದಾಗಿ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಬೆಂಬಲಿಸುವಂಥದ್ದು, ಅದರಲ್ಲಿ ಏನು ಸೌಲಭ್ಯಗಳು ಬರ್ತವೆ ಅದನ್ನು ಮಕ್ಕಳಿಗೆ ಕಲಿಸಬೇಕು ಅಂತ ಹೇಳುವಂಥದ್ದು. ಲಿಂಗ ಸಮಾನತೆಯನ್ನು ದೂರ ಮಾಡುವಂಥದ್ದು. ಅದರ ಜೊತೆಯಲ್ಲಿ ವಿಕಲಚೇತನ ಮಗುವಿರ್ಬೋದು ಅಥವಾ ಗ್ರಹಾರಹಿತ ಮಕ್ಕಳಿರ್ಬೋದು ಅವರಿಗೂ ಕೂಡ ಉಳಿದ ಮಕ್ಕಳಕ್ಕೆ ಶಿಕ್ಷಣವನ್ನು ಕೊಡುವಂಥದ್ದು. ಆ ನಂತರದಲ್ಲಿ ವಿವಿಧ ಇಲಾಖೆಗಳ ಸಮುದಾಯದ ಸಹಭಾಗಿತ್ವ ಇದಿಷ್ಟು ಇವತ್ತು ಸಮಗ್ರ ಶಿಕ್ಷಣದ ಮುಖ್ಯ ಉದ್ದೇಶ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಪಾಲಕ ಪೋಷಕರ ಸಭೆಯನ್ನು ಇಲ್ಲಿ ಕರೆದಿರುವಂಥದ್ದು ಇದು ಒಂದೇ ವಿಚಾರ. ಇನ್ನು ಎರಡನೇ ವಿಚಾರ ಸಾಮಾಜಿಕ ಪರಿಶೋಧನೆ ಅಂತಂದು ಏನು ಅಂತ. ಸೊ ಯಾವುದೇ ಒಂದು ಇಲಾಖೆಗೆ ಏನು ಒಂದು ಅನುದಾನಗಳು ಬಿಡುಗಡೆ ಆಗ್ತದೆ ಅಥವಾ ಕೆಲವಷ್ಟು ಹಣಗಳು ಬಿಡುಗಡೆ ಆಗ್ತದೆ, ಅದಕ್ಕೆ ಸಂಬಂಧಿಸಿದಂತೆ ಆ ಒಂದು ಬಿಡುಗಡೆಯಾದಂಥ ಅನುದಾನ ಮಗುವಿನ ಕಲಿಕೆಗೆ ಸಂಬಂಧಪಟ್ಟಂತೆ ಅಥವಾ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಶಾಲಾ ಅನುದಾನಕ್ಕೆ ಸಂಬಂಧಪಟ್ಟಂತೆ ಅದನ್ನು ಯಾವ ರೀತಿಯಲ್ಲಿ ಖರ್ಚು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ದಾಖಲಾತಿ ಅಥವಾ ಬಿಲ್ಗಳನ್ನು ಶಾಲೆಗಳಲ್ಲಿ ಇಟ್ಟಿದ್ದಾರೆ,
ಇದನ್ನೆಲ್ಲ ನಾವು ಪರಿಶೀಲನೆಯನ್ನು ಮಾಡಿ ಒಂದೇ ದಿವಸ ಪಾಲಕ ಪೋಷಕರ ಸಭೆಯಲ್ಲಿ ಇದನ್ನು ಮಂಡಿಸಿ ತೀರ್ಮಾನ ಮಾಡುವಂಥದ್ದು. ಇದಕ್ಕೆ ನಾವು ಸಾಮಾಜಿಕ ಪರಿಶೋಧನೆ ಅಂತ ಹೇಳ್ತೀವಿ. ಸೊ ನಾವು ಶಾಲೆಗೆ ಬಂದು ಶಿಕ್ಷಕರ ಜೊತೆಯಲ್ಲಿ ಬಿಲ್ಗಳನ್ನು 1500. ಹಾಗೆ ಸುಶೋಕ್ಷೆಗೆ ಬಿಡುಗಡೆಯಾದಂತಹ ಹಣ 10,755 ರೂಪಾಯಿ. ಹಾಗೆ ಶೌಚಾಲಯ ಹಾಗೂ ಕುಡಿಯುವ ನೀರಿನ ಮೇಲ್ವಿಚಾರಣೆಗೆ ಬಿಡುಗಡೆಯಾಗಿದ್ದಂಥದ್ದು 5,706 ರೂಪಾಯಿ. ಹಾಗೆ ಎರಡನೇ ಹಂತದ ಶೌಚಾಲಯ 3,305 ರೂಪಾಯಿ. ಮೂರನೇ ಹಂತದ ಶೌಚಾಲಯಕ್ಕೆ 1,500 ರೂಪಾಯಿ ಬಿಡುಗಡೆಯಾಗಿದೆ. ಹಾಗೆ ಶಾಲಾ ಅನುದಾನ 18,750 ರೂಪಾಯಿ. CWSN ಅವರಿಗೆ ಅಂದರೆ ಮಾನವರಿಗೆ ಬಿಡುಗಡೆಯಾಗಿದ್ದು 2,000 ರೂಪಾಯಿ. SDMC ತರಬೇತಿಗೆ ಬಿಡುಗಡೆಯಾಗಿದ್ದು 500 ರೂಪಾಯಿ. ಹಾಗೆ ವಿದ್ಯಾಂಜಲಿ ಆನ್ಲೈನಲ್ಲಿ ಮಾಡುವಂಥದ್ದು 500 ರೂಪಾಯಿ. ಹಾಗೆ ಇವಿಷ್ಟು ಹಣಗಳು ಬಿಡುಗಡೆಯಾಗಿದ್ದಾವೆ. ಇವೆಲ್ಲವನ್ನು ನಿಯಮಾನುಸಾರವಾಗಿ ಎಲ್ಲವನ್ನು ಖರ್ಚು ಮಾಡಿದ್ದಾರೆ. ಎಷ್ಟು ಹಣ ಬಿಡುಗಡೆಯಾಗಿದೆ ಅದೆಲ್ಲವನ್ನು ನಿಯಮಾನುಸಾರ ಖರ್ಚು ಮಾಡಿದ್ದಾರೆ. ಅದೇ ರೀತಿ ರಸೀದಿಯನ್ನು ಕೂಡ ಅವರು ಬಿಟ್ಟಿದ್ದಾರೆ. ಹಾಗೆ 2024-25ರಲ್ಲಿ ಬಿಡುಗಡೆಯಾದಂಥ ಅನುದಾನದ ವಿವರಗಳು ಶೂಸ್ ಮತ್ತು ಸ್ಯಾಂಡಲಿಗೆ ಬಿಡುಗಡೆಯಾಗಿದ್ದು 1,610 ರೂಪಾಯಿ. ಕುಡಿಯುವ ನೀರು ಮತ್ತು ಶೌಚಾಲಯ ಸ್ವಚ್ಛತೆಗೆ ಬಿಡುಗಡೆಯಾಗಿದ್ದು 3,197 ರೂಪಾಯಿ. ಹಾಗೆ ವಾಚನಾಲಯದ ಅನುದಾನ 6,500 ರೂಪಾಯಿ. ಅದೇ ರೀತಿ ಇನ್ನೊಮ್ಮೆ ಶಾಲಾ ಅನುದಾನ 5,000 ಬಿಡುಗಡೆಯಾಗಿದೆ. ಹಾಗೆ ಇಕೋ ಕ್ಲಬ್ ಇದಕ್ಕೆ ಬಿಡುಗಡೆಯಾದದ್ದು 5,000 ರೂಪಾಯಿ. ಯುಡೈಸ್ ಮತ್ತು ಸ್ಯಾಟ್ಸ್ಗಳಿಗೆ ಅದನ್ನು ಆನ್ಲೈನಲ್ಲಿ ಮಾಡುವಂಥ 350 ರೂಪಾಯಿ. ಕುಡಿಯುವ ನೀರು ಇದಕ್ಕೆ 1,442 ರೂಪಾಯಿ. ಶಾಲಾ ಅನುದಾನ 5,000 ರೂಪಾಯಿ. ಹಾಗೆ ಫಲಕವನ್ನು ಮಾಡಲಿಕ್ಕೆ 1,500 ರೂಪಾಯಿ. ಶೌಚಾಲಯ ಕುಡಿಯುವ ನೀರಿಗೆ ಮತ್ತು 4,611 ರೂಪಾಯಿ. ಇವಿಷ್ಟು ಬಿಡುಗಡೆಯಾದಂಥ ಅನುದಾನಗಳು. ಇವೆಲ್ಲವನ್ನು ನಿಯಮಾನುಸಾರ ಬಿಡುಗಡೆ ಖರ್ಚು ಮಾಡಿ ಅದೇ ರೀತಿ ರಸೀದಿಯನ್ನು ವಿದ್ಯಾರ್ಥಿಗಳಿಗೆ ಐಡಿ ಕಾರ್ಡು, ವಿದ್ಯಾರ್ಥಿಗಳಿಗೆ ಛತ್ರಿ, ರೈನ್ ಕೋಟು ನೀಡಿದರೆ ಮತ್ತು ಶಾಲೆಯನ್ನು ಇಂಟರ್ಲಾಕನ್ನ ಹಾಕಿದ್ದಾರೆ. ಒಂದು 55,000 ರೂಪಾಯಿ ವೆಚ್ಚದಲ್ಲಿ. ಯಾಕಂದ್ರೆ ಈ ದಾನಿಗಳನ್ನು ಕೊಟ್ಟು ಬಟ್ ಅವ್ರ ಮಕ್ಕಳು ಕಲಿದೇ ಇರ್ಬೋದು. ಬಟ್ ಅವ್ರು ಊರಿಗೆ ಶಾಲೆಯಲ್ಲಿ ಕೊಟ್ಟಿದ್ದನ್ನು ಮೆಚ್ಚಬೇಕು. ಬಟ್ ಈ ದಾನ ಬರಬೇಕಾದ್ರೂ ಕೂಡ ಹಾಗೆ ಬರಲ್ಲ. ಅವ್ರು ಕೊಡುವಂಥವರಲ್ಲೇ ಇರ್ತಾರೆ, ಅವ್ರನ್ನ ಭೇಟಿ ಆಗಬೇಕು ಅಲ್ವಾ. ಶಾಲೆಗಾಗಿ ಏನಾದರೂ ಕೊಡಿ ಅಂತ, ಶಾಲೆಗಾಗಿ ಏನಾದರೂ ಕೊಡಿ ಅಂತ ಕೇಳಲಿಕ್ಕೆ ಶಿಕ್ಷಕರು ಹೋಗಿ ಕೇಳಬೇಕು ಅಲ್ವಾ. ಕೆಲವೊಂದು ನಾನು ಯಾಕೆ ಕೇಳಿ ಬರ್ತೀನಿ, ಬಟ್ ಈ ಶಾಲೆಗಾಗಿ ಬೇಡುವುದನ್ನು ತಪ್ಪೇನಿಲ್ಲ. ಹಾಗಾಗಿ ಇಲ್ಲಿ ಇಂದಿನ ಹೆಡ್ ಮಾಸ್ಟರ್ ಸಂಜೀವಿನಿ ನಾಯ್ಕರು, ಉತ್ತರಾಧಿಕಾರಿಗಳು ಪ್ರೇಮಾ ನಾಯ್ಕರು, ಲತಾ ನಾಯ್ಕರು ಅವರು ಕೂಡ ಎಡಗೈ ಬಲಗೈಯನ್ನು ಸೇರಿಸಿರ್ತಾರೆ. ಹಾಗಾಗಿ ಪ್ರತಾಪ್ ಶೇಖ್ ಅವರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಈ ಶಾಲೆಗೆ ಮಾಡಿಕೊಟ್ಟಿದ್ದಾರೆ. ಶಾಲಾ ಪರವಾಗಿ ಧನ್ಯವಾದಗಳು. ಅದೇ ರೀತಿಯಲ್ಲಿ ವಿನೋದ್ ಪಾಸ್ಕರ್ ಕೂಡ ಹಾಗೆ ಶಾಲೆಗೆ 15 ಕುಕ್ಕರನ್ನು ಕೊಟ್ಟಿದ್ದಾರೆ, 25 ಕಾಫಿ ಮತ್ತು 25 ಲೋಟವನ್ನು ಕೊಟ್ಟಿದ್ದಾರೆ. ದೈವ ಚಾರಿಟೇಬಲ್ ಟ್ರಸ್ಟ್ ಅಂಬೇಡಿ ಅನಿಲ್ ಕಾಮಕರ್ ಅವರು ಇಂಟರ್ನೆಟ್ ಸೌಲಭ್ಯವನ್ನು ಮತ್ತು ಸೌಂಡ್ ಬಾಕ್ಸನ್ನು ಮತ್ತು ವಿದ್ಯಾರ್ಥಿಗಳು ಚಾಯ್ ಬ್ಯಾಂಕ್ಗಳನ್ನು ನೀಡಿದ್ದಾರೆ. PV ಪ್ರಜರ್ ರೋಟರಿ ಕ್ಲಬ್ ಗೊತ್ತಿದೆ, ಶಾಲೆ ಗ್ರಂಥಾಲಯದಲ್ಲಿ ಪುಸ್ತಕ ಇಡಲು ಕಪಾಟ್ ಕೊಟ್ಟಿದ್ದಾರೆ 5,000 ವೆಚ್ಚದಲ್ಲಿ ಮತ್ತು ಕಂಪ್ಯೂಟರ್ 25,000 ರೂಪಾಯಿ ವೆಚ್ಚದಲ್ಲಿ ನೀಡಿದ್ದಾರೆ. ಪ್ರಕಾಶ್ ಗುಡಿ KDCC ಬ್ಯಾಂಕ್. ಸೊ ಇವರು 3 ತಿಂಗಳಕ್ಕೂ ಪೊಲೀಸ್ ಕ್ವಾರ್ಟರ್ ಶಾಲೆಗೆ ಸಂಬಂಧ ಇದೆ. ಅವರನ್ನ ಯಾರು ಭೇಟಿಯಾಗಿದ್ದಾರೆ ಅಲ್ವಾ, ಶಿಕ್ಷಕರೇ ಭೇಟಿಯಾಗಿ ಎಲ್ಲ ಕೊಡ್ರಿ ಸಹಾಯ ಮಾಡಲಿ ಅಂತ ಹೇಳೋದನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಕೂಡ ಶಾಲೆ ಅವ್ರಿಗೆ ಗೋಡೆ ಸುಣ್ಣಬಣ್ಣವನ್ನು ಕೊಟ್ಟಿದ್ದಾರೆ. ಶಿವಪ್ರಸಾದ್ ಅವರ ಜಂಟಿ ನಿರ್ದೇಶಕ ಕೃಷಿ ಇಲಾಖೆ ಇವರು ಕೂಡ ಹಾಗೆ ಸ್ಪೀಕರ್ ಮತ್ತು ಹ್ಯಾಂಡ್ ಮೈಕಲ್ಲಿ ಶಾಲೆ ಕೊಟ್ಟಿದ್ದಾರೆ. ಲಯನ್ಸ್ ಕ್ಲಬ್ನವರು ಶಾಲೆಗೆ ಡಸ್ಟ್ಬಿನ್ನು 2, ಮಕ್ಕಳಿಗೆ ಟೈ ಬೆಲ್ಟ್ ಮತ್ತು ನೀರಿನ ಪಂಪನ್ನು ಶಾಲೆ ಕೊಟ್ಟಿದ್ದಾರೆ. ಇನ್ನರ್ ವೀಲ್ ಕ್ಲಬ್ ಕಾರವಾರ ಶಾಲೆಗೆ ಕುಕ್ಕರ್ ನೀರು ಕೊಟ್ಟಿದ್ದಾರೆ. ನಿವೃತ್ತ ಬ್ಯಾಂಕ್ ನೌಕರರು SRI ವಿದ್ಯಾರ್ಥಿಗಳಿಗೆ 15,000 ರೂಪಾಯಿ ವೆಚ್ಚದಲ್ಲಿ ಕಲಿಕಾ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ ಪೆನ್ನು ಪುಸ್ತಕ ನೋಡಿ ಯಾವುದಾದ್ರು ಪಾಲಕರಿಗೆ ಪಟ್ಟಿ ಪೆನ್ನು ಕೊಡ್ತಾ ಇದ್ರ ಅಂದರೆ ಪ್ರೈವೇಟ್ ಸ್ಕೂಲಿಗೆ ಹಾಕಿದಂಥ ಮಕ್ಕಳು ಆದರೆ ಸಂಜೆ ಹಾಕಿದಾಗ ಮೆಸೇಜ್ ಬಂದಿರ್ತದೆ, ಈ ರೀತಿಯೇ ಪಟ್ಟಿ ಬೇಕು, ಈ ರೀತಿಯೇ ಡ್ರೆಸ್ ಬೇಕು ಅಂತ ಪಟ್ಟಿ ಮೇಲೆ ಬಂದಿರ್ತದೆ. ನಿಮಗೆ ಒಂದು ದಿವಸ ಈ ಶಾಲೆ ಮಾಸ್ತರು ಇಂಥ ಪಟ್ಟಿ ತಂದು ಇಂಥ ಪೆನ್ ತಂದು ಇಂಥ ಡ್ರೆಸ್ ಹಾಕಿ ನಿಮಗೆ ಹೇಳೋದಿದ್ಯಾ ನೋಡಿ ಹೆಂಗಿದೆ ಬದಲಾವಣೆ ಹೆಂಗಿದೆ ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆಗೆ. ಓಕೆ, ಮೂರ್ತಿ ಸರ್ ಇವರು ಟೀಚರು ಶಾಲೆಗೆ ಸುಮಾರು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಟೇಬಲ್ ಕುರ್ಚಿಗಳನ್ನು ಅವರು ಕೊಟ್ಟಿದ್ದಾರೆ ಶಾಲೆಗೆ. ಇಲ್ಲಿ ಎಲ್ಲಿಯವರು ಶಾಲೆಯಲ್ಲಿಂದ ಓದುವುದು ಯಾರು ಗೊತ್ತಿಲ್ಲ, ಟೀಚರ್ಗಳು ಇರಲಿಲ್ಲ. ನಿಮ್ಮ ಮಕ್ಕಳು ಹೋಗ್ತಾ ಇರೋದು
ಜಾಸ್ತಿ. ಬಟ್ ಅವರನ್ನು ಭೇಟಿ ಮಾಡಿದಂಥವ್ರು ಇವರು ಇಲ್ಲೇ ಇದ್ದಾರೆ. ಏನಾದ್ರು ದಾನ ಕೊಡಿ ಅಂತ ಸಂಜೀವಿನಿ ಬಾಯಿರು, ಪ್ರೇಮಾ ಬಾಯಿರು ಆಯ್ತು, ಒಂದು ತಿಂಗಳಿಗೆ ಲೆಕ್ಕ ಮಾಡ್ತಾ ಇದ್ದಾರೆ. ಲತಾ ಬಾಯಿ ಉಳಿಯುತ್ತವಾಗಿ ಇವರಿಂದ ಅದೇ ರೀತಿಯಲ್ಲಿ ವಿನೋದ್ ಇಂಜಿನಿಯರು ಶಾಲೆಗೆ ಬಣ್ಣವನ್ನು ಹೊಡಿಸಿದ್ರು ಬೇರೆ ಬೇರೆ ಸಂದರ್ಭದಲ್ಲಿ ಕಳೆದ 2 ವರ್ಷದ್ದು. ನಿನಾದ್ ನಾಯಕ್ ಬೆಂಗಳೂರು 40 ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗನ್ನು ಕೊಟ್ಟಿದ್ದ 20,000. ಎಲ್ಲಿಯ ಬೆಂಗಳೂರು, ಎಲ್ಲಿಯ ಶಾಲೆ, ಎಲ್ಲಿಯ ನಿನಾದ್ ನಾಯಕ್. ಅದೇ ರೀತಿ ರಶ್ಮಿ ನಾಯಕ್ ಇಂಜಿನಿಯರ್ ಬೆಂಗಳೂರು, ಎಲ್ಲ ಊರಲ್ಲಿ ಕೊಡ್ಬೋದಿತ್ತು. ಬಟ್ ಅಲ್ಲಿ ಇಂಜಿನಿಯರ್ ಆದರೂ ಬೆಂಗಳೂರಲ್ಲಿ ಕೊಟ್ಟು ಇನ್ಕಮ್ ಟ್ಯಾಕ್ಸ್ ಅನ್ನು ಕಡಿಮೆ ಆಗ್ತಿತ್ತು ನೋಡಿ, ಏನಿಲ್ಲ. ಬಟ್ ಯಾಕೆ ಅವರು ರಶ್ಮಿ ನಾಯಕ್ ಇಂಜಿನಿಯರ್ ಬೆಂಗಳೂರು ಎಲ್ಲ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿ, ನೀರಿನ ಟ್ಯಾಕ್ಸು ಹಾಕ್ತಾ ಇದ್ದಾರೆ, ಡ್ರೆಸ್ಸು ಮಕ್ಕಳಿಗೆ ನೋಡಿದ್ದೀರಾ? ಓಕೆ, ಯಾರಾದ್ರೂ ಕೇಳಿದ್ರೆ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ ಕೇಳಿದ್ರ? ಪಾಲಕರು ಮಕ್ಕಳು ಕೇಳಿದ್ರ? ಅದು ಸೇವೆ ಕೆಲಸ ಟ್ಯಾಕ್ಸ್ ಶೀಟ್ಗಳನ್ನು ನೀಡಿದರೆ 25,000 ವೆಚ್ಚದಲ್ಲಿ. ಅದೇ ರೀತಿಯಲ್ಲಿ ಗೌರ್ಮೆಂಟ್ ಕಾಲೇಜಿನ ಲೆಕ್ಚರ್ ಶಾರದಾ ಭಟ್ರು 15,000 ವೆಚ್ಚದಲ್ಲಿ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ. ಹಾಗೂ ಮನೋರಮಾ ನಾಯ್ಕ್ ನಿವೃತ್ತ ಶಿಕ್ಷಕರು ಶಾಲಾ ಮಕ್ಕಳಿಗೆ 40 ಛತ್ರಿ ರೇನ್ಕೋಟನ್ನು ಕೊಟ್ಟಿದ್ದಾರೆ 20,000 ವೆಚ್ಚದಲ್ಲಿ. ರಾಘವೇಂದ್ರ ಇಂಜಿನಿಯರ್ ಹಾಲ್ ಪ್ಯಾಕ್ಟ್ರಿಗೆ ಪಾತ್ರೆಯನ್ನು ಕೊಟ್ಟಿದ್ದಾರೆ. ಸಂಜೀವಿನಿ ನಾಯ್ಕ್ ನಿವೃತ್ತ ಮುಖ್ಯ ಶಿಕ್ಷಕರು, ಇವರು 15,000 ವೆಚ್ಚದಲ್ಲಿ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ. ಮತ್ತು 2ನೇ ಸೆಮಿಸ್ಟರ್ ಸಂಬಂಧಪಟ್ಟಂತೆ ಮೊಳಕೆ ಕಾಳುಗಳನ್ನು ನ್ಯೂಟ್ರಿಟಿಗೆ ಸಂಬಂಧಪಟ್ಟಂತೆ ಕಾಳು ಬೇಳೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಶಾಲಾ ಶಿಕ್ಷಕ ವೃತ್ತಿಯಿಂದ ದಲಿತ ವಿದ್ಯಾರ್ಥಿಗಳಿಗೆ ಎಲ್ಲ ಶಿಕ್ಷಕರು ಸೇರಿ ಟೇಬಲ್ ಕುರ್ಚಿಗಳನ್ನು ನೀಡಿದ್ದಾರೆ. ಇಬ್ರಾಹಿಂ ಕಲ್ಲೂರು ಇವರು ಬಿಟ್ಟು ಇವರು ಕೂಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಟ್ಟಿದ್ದಾರೆ 2,000 ಎಲ್ಲ ವರ್ಗದ ಕೂಡ ನೆಲಕ್ಕೆ ಏನು ಬಣ್ಣ ತೆಗೆದಿದ್ದಾರೆ. ಕೆಳಗಡೆಗೆ ನಾವು ನೋಡ್ತಾ ಇದ್ವಿ. ಅದಕ್ಕೆ ಆಯಾ ಕ್ಲಾಸಿನ ಟೀಚರ್ಗಳು ಅವರೇ ದುಡ್ಡು ಕೊಟ್ಟು ಬಣ್ಣವನ್ನು ಕಲಿಸಿದ್ದಾರೆ. ಬಣ್ಣವನ್ನು ಫ್ರೀಯಾಗಿ ತೆಗೆದು ಹಿಂದೆ ಅಡುಗೆಯವರು ಅದೇ ಹೊರಗಡೆ ಅಂತಂದರೆ ಒಂದು 2,000 ರೂಪಾಯಿ ಖರ್ಚಾಗುತ್ತೆ. ಅವರು ಶ್ರಮದಾನವನ್ನು ಮಾಡಿದ್ದಾರೆ. ನಿಮ್ಮ ಮುಖ್ಯ ಅಡುಗೆಯವರು ಮತ್ತು ಸಹಾಯಕ ಅಡುಗೆಯವರು ಆತ್ಮಾರಂಭಾಕರ ಸಹೋದರರು ಇದು ನಾವೇನು ಕುಂತಿದ್ದೀವಿ ಇದನ್ನೆಲ್ಲ ಚಿತ್ರಗಳನ್ನ ನಿರ್ಮಿಸಿರ್ಬೋದು ಅಥವಾ ಇಂಗ್ಲೀಷಿಗೆ ಸಂಬಂಧಪಟ್ಟ ಏನೆಲ್ಲ ನೋಡ್ತಾ ಇದ್ವಿ ಅದಕ್ಕೇನು ಖರ್ಚಾಗಿದೆ ಅದನ್ನು ಅವರು ಕೊಟ್ಟಿದ್ದಾರೆ ಈ ಕ್ಲಾಸ್ ರೂಮಿಗೆ ಸಂಬಂಧಪಟ್ಟಂತೆ. ಆನಂತರದಲ್ಲಿ ಮಂಗಲ ನಾಯ್ಕರು ಎಜುಕೇಷನ್ ಡಿಪಾರ್ಟ್ಮೆಂಟ್ 9th ಡೈರೆಕ್ಟ್ ಆಫೀಸ್ನವರು ಮಕ್ಕಳಿಗೆ ಟ್ರ್ಯಾಕ್ ಪ್ಯಾಂಟ್ ಶರ್ಟು ಇದನ್ನು ಕೊಟ್ಟಿದ್ದಾರೆ. ಆನಂತರದಲ್ಲಿ ರೆಡ್ ಕಲರ್ ನಾಯ್ಕರವರು ವರ್ಷವಿಡೀ ಕಳೆದ 6 ವರ್ಷದಿಂದ ಸುತ್ತಲವನ್ನು ಶಾಲೆಗೆ ಕೊಡ್ತಾ ಇದ್ದಾರೆ. ಯಾರಾದ್ರು ಮಾತಾಡ್ತಿದ್ರ ಮಕ್ಕಳು ಊಟ ಮಾಡ್ಕೊಂಡು ಸರಿ. ಆನಂತರ ಪ್ರಶಾಂತ್ ಮಹಾಲೆ 3ನೇ ವರ್ಗದ ವಿದ್ಯಾರ್ಥಿ ಓಪನ್ ಹಾರ್ಟ್ ಸರ್ಜರಿಗೆ ಸುಮಾರು 1,15,000 ರೂಪಾಯಿನ ಎಲ್ಲರೂ ಕಾನ್ಸಂಟ್ರೇಷನ್ ಮಾಡಿಕೊಟ್ಟಿದ್ದಾರೆ. ಗಂಗಾಧರ ಬುದ್ಧಿ ಕರಾವಳಿಗಳು ಗಿರೀಶ್ ಪ್ರಭು, ಯಶೋಧನ್ ನಾಯ್ಕ್, ವಿನಾಯಕ್ ಅಂಕೋಲೇಕರ್, ರಶ್ಮಿ ನಿನಾಥ್ ನಾಯ್ಕ್, ರವೀನಾ ಅಶೋಕ್ ನಾಯ್ಕ್, ಸವಿತಾ ನಾಯ್ಕ್, ಶಿಕ್ಷಕರಾದ ಸಂಜೀವಿನಿ ನಾಯ್ಕ್, ಲತಾ ನಾಯ್ಕ್ ಮತ್ತು ಪ್ರೇಮಾ ನಾಯ್ಕ್ ಇವರು, ಶಶಿಕಲಾ ನಾಯ್ಕ್, ಶಿಕ್ಷಕರಾದ ಐವನ್ ರೋಡ್ರಿಕ್ಸ್, ಶ್ಯಾಮಲಾ ಹೆಗ್ಡೆ, ಪ್ರೇಮಾ ನಾಯ್ಕ್, ದೇವಾಂಗಿನಿ ನಾಯ್ಕ್, ರಾಘವೇಂದ್ರ. ಬಟ್ ಆ ಮಗುವಿಗೆ ಅನುಕೂಲ ಆಗಿ ಹೇಳುವ ಉದ್ದೇಶಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಹಾಲಿ ಮುಖ್ಯಾಧ್ಯಾಪಕರು ಈಗ ಪ್ರೇಮಾ ನಾಯ್ಕ್ ಅವರು ತಮ್ಮ ತರಗತಿ ಕೊಡುವ ವಿಷಯಕ್ಕೆ ಸಂಬಂಧಿಸಿದಂತೆ ಪೇಂಟಿಂಗು, ನೆಲಕ್ಕೆ ಪೇಂಟಿಂಗು ಮತ್ತು ಮಕ್ಕಳಿಗೆ ಊಟಕ್ಕೆ ತೆಂಗಿನಕಾಯನ್ನು ಕೊಟ್ಟಿದ್ದಾರೆ. ಇವರ ಮನೆಯವರಾದಂಥ ರಾಮಚಂದ್ರ ನಾಯ್ಕ ರಿಟೈರ್ಡ್ ASI ಅವರು 6,000 ರೂಪಾಯಿ ಶಾಲೆ ದೇಣಿಗೆ ಕೊಟ್ಟಿದ್ದರು. ಕೊಟ್ಟಿರೋದನ್ನು ಸಂಜೀವಿನಿ ನಾಯ್ಕರು ಶಾಲೆಗೆ ಏನು ಕೊಟ್ಕೊಂಡಿದ್ದೀರಿ ಆ ಕುರ್ಚಿಯನ್ನು ಅವರು ಇಲ್ಲಿ ಕಳಿಸಿದ್ದಾರೆ. ಕೊಟ್ಟಿರುವಂಥ ದುಡ್ಡಲ್ಲಿ ಕುರ್ಚಿ ಅಂತ ಲತಾ ನಾಯ್ಕರು ಸಹ ಶಿಕ್ಷಕರು ಕಳೆದ 6 ವರ್ಷಗಳಿಂದ ಉಪ್ಪಿನಕಾಯಿ ಡಬ್ಬವನ್ನು ಶಾಲೆಗೆ ನಿರಂತರವಾಗಿ ನೀಡ್ತಾ ಬಂದಿದ್ದಾರೆ. ಅದೇ ರೀತಿಯಲ್ಲಿ 6 ಮೊಬೈಲ್ ಸೆಟ್ಗಳನ್ನು ಮತ್ತು ಫ್ಯಾನ್ ಅನ್ನು ಕೊಟ್ಟಿದ್ದಾರೆ. ತಮ್ಮ ನವೀಕರಣ ಕ್ಲಾಸಿಗೆ ಗೋಡೆಗಳ ಪೇಂಟಿಂಗ್ ಮತ್ತು ತಮ್ಮ ಸ್ವಂತ ಕೆಲಸದ ಪೇಂಟಿಂಗ್ ಅನ್ನು ಆನಂತರ ಮೊಳಕೆ ಕಾಲಲ್ಲೂ ಕೂಡ ಮಕ್ಕಳ ಊಟಕ್ಕೆ ಅವರು ಕೊಡ್ತಾ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಶಾಲೆಯ ಅಡಿಗೆಯವರು ಕೂಡ ಪ್ರತ್ಯೇಕ ಪರೋಕ್ಷವಾಗಿ ಶಾಲೆಯ ಇದರಲ್ಲಿ ಸಹಕಾರ ಮಾಡ್ತಾರೆ. ಬಟ್ ನಾವು ಪಗಾರನ ಕೇಳ್ಬಿಡಿ ಒಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ತಾರೆ. ಅದಾಯ್ತಾ? ಇನ್ಕಮ್ ಸರ್ಟಿಫಿಕೇಟಲ್ಲಿ ಅದರ ಆಧಾರದ ಮೇಲೆ ಅವರಿಗೆ ಸೌಲಭ್ಯಗಳೆಲ್ಲ ಸಿಗುತ್ತೆ. ಆದರೆ ಅವರಿಗೆ ಒಂದು ಸಿಗುತ್ತೆ ಏನಂದರೆ ವಿದ್ಯಾರ್ಥಿ ಪ್ರೋತ್ಸಾಹ, ವಿದ್ಯಾರ್ಥಿ ವೇತನ ಅಂತೇಳಿ ಅದು APL ಕಾರ್ಡ್ ಆಗಿರ್ಬೋದು, BPL ಕಾರ್ಡ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಸಿಗುತ್ತೆ. ಆದರೆ ತಿಂಗಳಿಗೆ ಹಣ ಬರುತ್ತಲ್ಲ ಅದು ಮಾತ್ರ ಕಂಪಲ್ಸರಿ BPL ಕಾರ್ಡ್ನವ್ರಿಗೆ ಮಾತ್ರ ಸಿಗುತ್ತೆ, APL ಕಾರ್ಡ್ನವ್ರಿಗೆ ಇಲ್ಲ. ಮತ್ತು ಅದು ಪರ್ಸೆಂಟೇಜ್ ವೈಸ್ ನೋಡ್ತಾ ಇದ್ದಾರೆ. ಜಾಸ್ತಿ ಪರ್ಸೆಂಟೇಜ್ 2,000, 1,400 ಈ ಥರ ಸಿಗ್ತವೆ. ಇನ್ನೊಂದು
ನಮ್ಮ ಇವರಿದ್ದಾರೆ ಮಾಡ್ತಿದ್ದಾರೆ. ಅದೇ ರೀತಿ ಈ ಶಾಲೆಯಲ್ಲಿ ಬಂದಂತ ಅಧಿಕಾರಿಗಳು ಸಹ ನೋಡಿದ್ದಾರೆ. ನಮ್ಮ ಶಾಲೆ ಒಂದು ಉತ್ತಮ ಶಾಲೆ, ಶಿಕ್ಷಣವನ್ನು ಸಹ ಎಲ್ಲ ಹಂತದಲ್ಲಿ ಇಂಗ್ಲಿಷ್ ಟೀಚರ್ ಅನ್ನಾಗಿ, ಸ್ಪೆಷಲ್ ಟೀಚರ್ಸ್ ಅನ್ನಕ್ಕಾಗಿ ಇಂಗ್ಲಿಷ್ ಅನ್ನ ಹೇಳ್ಕೊಟ್ಟಿದ್ದೇವೆ. ಕಂಪ್ಯೂಟರ್ ಆಗಿ ಹಳೆ SMC ಅಧ್ಯಕ್ಷರ ಮಕ್ಕಳಿಗೆ ಕಂಪ್ಯೂಟರ್ನ ಹೇಳ್ಕೊಡ್ತಾ ಇದ್ರು. ಮತ್ತೆ ಅದಕ್ಕಿಂತ ಮೊದಲು ಪುಸ್ತಕಾಲಯ ಅಂತ ಬಂದಿದ್ದು ಮೌಲ್ಯ ಶಿಕ್ಷಣವನ್ನು ಹೇಳಿದ್ವಿ. ಸುಮಾರು ರಿಟೈರ್ಡ್ ಟೀಚರ್ಸ್ ಅವರಿಂದಲೂ ನಾವು ಅವರಿಗೆ ಪಾಠವನ್ನ ಮಾಡ್ತಿದ್ದೇವೆ. ನಾರಾಯಣ್ ಜೋಡಿ ಅಂತ ಹೇಳಿ ಅವರು ಗಣಿತವನ್ನ ಕೆಲವೊಂದು ದಿವಸ ಹೇಳ್ಕೊಟ್ಟಿದ್ದಾರೆ ಮಕ್ಕಳಿಗೆ. ಹಿಂದಿನ ಬ್ಯಾಚಲ್ಲಿ ಇವ್ರನ್ನ ಬ್ಯಾಚ್ ಬಂದು. ಹಾಗಾಗಿ ಮಕ್ಕಳಿಗೆ ನಾವು ಶಿಕ್ಷಣದ ಒಂದು ಕೊಡುಗೆಯಲ್ಲಿ ನಾವು ಈಗ ನಮಗೆ ಶಾಲೆಯಲ್ಲಿ ಬೇರೆ ಕೆಲಸಗಳಿದ್ರು ಎಷ್ಟೋ ಸಲ ಲತಾಬಾಯರ ಮನೆಗೆ ಹೋಗಿ ಸಹ ಕಾಗದಪತ್ರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಕಂಪ್ಯೂಟರ್ ವರ್ಕನ್ನು ನಾನು ಸಹ ಮನೆಯಲ್ಲಿ ಮಾಡಿದ್ದೇನೆ. ಬೇರೆ ಮಕ್ಕಳನ್ನು ಈಗ ಹಿಂದಿನ ಅಧ್ಯಕ್ಷರು ಆಶಾ ನಾಯ್ಕ ಅಂತ ಹೇಳಿ ಓದಿದೆ, ಅವ್ರು ಸಹ ನಮ್ಗೆ ಎಷ್ಟೋ ಕೆಲಸಗಳನ್ನ ಮನೆಯಲ್ಲಿ ಅವರು ಕಂಪ್ಯೂಟರ್ನಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಶಾಲಾ ಮಕ್ಕಳಿಗೆ ಶಾಲಾ ಅವಧಿಯಲ್ಲಿ ಶಿಕ್ಷಣದಿಂದ ಮಕ್ಕಳು ವಂಚಿತರಾಗಬಾರ್ದು. ಒಂದು ದಿನ ನಾವು ಶಾಲೆ ಟೈಮ್ನಲ್ಲಿ ಆಫೀಸಿಗೆ ಹೋದದ್ದಾಗಲಿ ಬ್ಯಾಂಕಿಗೆ ಹೋದದ್ದಾಗಲಿ ಇಲ್ಲ. ಮಧ್ಯಾಹ್ನ ಸಹ ನಾವು ಗೊತ್ತಿದೆ, ನಾವು ಮಧ್ಯಾಹ್ನ ಸಹ ಮಕ್ಕಳು ಊಟ ಆದಮೇಲೆ ಮಕ್ಕಳನ್ನ ಒಟ್ಟಿ ಕುಳಿಸಿ ಇಂಗ್ಲೀಷ್ ಹೇಳ್ಕೊಡೋದು ಅಥವಾ ಯಾವ ಸಬ್ಜೆಕ್ಟಲ್ಲಿ ಮಕ್ಕಳು ಹಿಂದಿದ್ದಾರೆ, ಗಣಿತ, ಜನರಲ್ ನಾಲೆಜು, ಇದನ್ನು ಒಂದು ಪಟ್ಟಿಯಲ್ಲೇ ಮಾಡಿದ್ವಿ. ಪಟ್ಟಿಯಲ್ಲಿ ಇದನ್ನು ಅವ್ರಿಗೆ ಓದಿಸೋದು ಅಂದರೆ ಮಕ್ಕಳು ಮಧ್ಯದಲ್ಲಿನೂ ಆ ಸಮಯ ಅವ್ರು ಹಾಳಾಗಬಾರ್ದು. ಎಲ್ಲರೂ ಕೂಡಿ ಒಂದು ಆಟದ ರೀತಿಯಲ್ಲಿ ಮುಂದಿನ ಗಣಿತ ಕಮಲಾ ಹೆಗಡೆ ಅಂತ ಇದ್ರು. ಅದೇ ರೀತಿಯಾಗಿ ನಮ್ಮದು ದೇವಾಂಗಿನಿ ಬಾಯರು, ಅವರು ಸಹ ನಮ್ಮ ಶಾಲೆಗೆ ಭಾಳ ಕೊಡುಗೆಯನ್ನು ಮಾಡಿದ್ದಾರೆ. ಅದೇ ರೀತಿ ನಾನು ಎಲ್ಲಿ ಸಾಮಗ್ರಿಗಳನ್ನ ಕೇಳಿಕ್ಕೆ ಹೋಗಿದ್ದೇನೆ, ಪ್ರತಿ ಹಂತದಲ್ಲೂ ಅವ್ರು ನನ್ನೊಟ್ಟಿಗೆ ಬಂದಿದ್ದಾರೆ. ಅವ್ರ ಗಾಡಿ ನಾನು ನಿಂತು ಕೂತ್ಕೊಂಡಿದ್ದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ದೇವಾಂಗಿನಿ ಬಾಯವರನ್ನ ನೆನೆಯಲೇಬೇಕು. ಅದೇ ರೀತಿ ಮಕ್ಕಳು ಯಾರಾದ್ರೂ ಶಾಲೆಗೆ ಬರದೆ ಗದ್ಬಿದ್ರೆ ನಾವು ಬೀಚಿಗೆ ಹೋಗಿ ಎಷ್ಟೋ ಸಲ ಕರ್ಕೊಂಡು ಬಂದಿದ್ದೇವೆ. ಆಲೆನಿಗೆ ಅಥವಾ 3-4 ಮಕ್ಕಳಿಗೆ ಹೋಗಿ ಗಾಡಿ ಮೇಲೆ ಕುಡಿಸ್ಕೊಂಡು ಬಂದು ಸಹ ಇದೆ. ಹಾಗಾಗಿ ಮಕ್ಕಳ ಕಲಿಕೆಯ